ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಬೀಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಕುಡಿ ಕೂಡಿಸು ಕೂಡು ಕೂಡಿಸು ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ, ಬೊಮ್ಮನಹಳ್ಳಿ. ಕಲಿಯಲು ಕಲಿಯಿರಿ, ಕಲಿಯಲು ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ. ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ. ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ. ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಫೋನ್ ನಂಬರ್ 9980137798. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ. ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ. ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ 9902066099. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಮಕ್ಕಳನ್ನ ಬೆಳೆಸುವ ಬಗೆ, ಮಕ್ಕಳ ಜೊತೆಗೆ ನಾವು ಕಳೆಯುವಂತಹ ಬಗೆ, ಇವು ಖಂಡಿತವಾಗಿ ಕೂಡ ನಮ್ಮ ಮೇಲೆ ಹಾಗೂ ಮಕ್ಕಳ ಮೇಲೆ ಪ್ರಭಾವ ಬೇರೆ ಬೀರುತ್ತವೆ. ಒಂದು ಸಂವಹನ ಇದೆಯಲ್ಲ, ಮಕ್ಕಳು ಮತ್ತು ಪಾಲಕರ ಜೊತೆಗಿರುವಂತಹ ಸಂವಹನ, ಅದು ಖಂಡಿತವಾಗಿ ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಪಾತ್ರ ವಹಿಸುತ್ತದೆ. ಅಂದರೆ ಯಾವ ರೀತಿಯಾಗಿ ನಮ್ಮ ಒಂದು ಸಂವಹನ ಮಕ್ಕಳ ಜೊತೆ ಇರಬೇಕು, ಮಕ್ಕಳ ಬೇಕು ಬಿಡುಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅಥವಾ ನಮ್ಮನ್ನು ಅವರು ನೋಡಿ ಏನು ಕಲಿಬೇಕು, ಇವೆಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಯಾವಾಗಲೂ ಕೂಡ ಒಬ್ಬರ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಕಾರ್ಯಕ್ರಮ ಸುಬೋಧ ಸಮಾಲೋಚನೆ. ಇವತ್ತಿನ ಸುಬೋಧ ಸಮಾಲೋಚನೆಗೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾ ಗುರುರಾಜ್ ಪಾಟೀಲ್ ಅವರು, ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳನ್ ಸಾಹೇಬ್ರ. ಈಗ ಒಂದು ಅವಿನಾಭಾವ ಸಂಬಂಧ ಅಂತಾರಲ್ಲ, ಕೇಳುಗರು ಮತ್ತು ನಾವಿಬ್ರು ಸೇರಿ ಮಾತಾಡುವಂಥದ್ದು, ಕೇಳುಗರು ನಮ್ಮನ್ನು ಕೇಳ್ತಾ ಇರುವಂತ ಹತ್ರ 2 ವರ್ಷ ಆಗ್ತಾ ಬಂತು. ಈ ಒಂದು ಅವಿನಾಭಾವ ಸಂಬಂಧ ಇದಲ್ಲ, ನಿಜ ಕೂಡ ಅದು ಬಹಳ ಬೆಲೆ ಬಾಳುವಂತಹದ್ದು, ಮರಿಲಾರದಂತಹದ್ದು. ನಾವೇನ್ ಬಿಡ್ರಿ ಚೋಳನ್ ಸಾಹೇಬ್ರ, ಇದೊಂದ ಕಾರ್ಯಕ್ರಮದ ನಾ ಮಾತಾಡ್ತೀನಿ, ಬಟ್ ರೇಡಿಯೋದೊಳಗ ಎಷ್ಟು ಕಾರ್ಯಕ್ರಮದೊಳಗೆ ನೀವು ಮಾತಾಡ್ತೀರಿ, ನಿಮ್ಮ ಸಂಬಂಧ ಕೇಳುಗರ ಜೊತೆಗೆ ಬಹಳ ಇರ್ತದ ಅಂತ ನಂಗೆ ಅನಿಸ್ತದ. ಆದ್ರೆ ಇದು ಬಹಳ ವಿಶೇಷವಾಗಿದ್ದು ಅಂದ್ರೆ ನಿಮ್ಮ ಜೊತೆಗಿನ ಸಂಬಂಧ ಅವರ ಮಕ್ಕಳ ಜೊತೆಗಿನ ಸಂಬಂಧಕ್ಕೆ ತಾಳೆಯಾಗಿದೆ ನೋಡ್ರಿ. ಅವರು ಯಾವಾಗ್ಲೂ ಕೂಡ ನೀವು ಒಂದು ಸಸ್ಪೆನ್ಸ್ ಅಂತಾರಲ್ಲ, ತುದಿಗಾಲ ಮೇಲೆ ನಿಲ್ಲಿಸ್ಬಿಡ್ತಾರೆ. ಇವತ್ತಿನ ವಿಷಯ ಕೊಟ್ರಿ ಓದ್ಲಿಕ್ಕೆ ಬರೋದು, ಕುಡಿ ಕುಡಿಸಿ ಕೂಡಿ ಕುಡಿಸಿ. ಏನು ಹಿಂಗಂದ್ರೆ ಏನು ಹೇಳ್ತೀನಿ ನೋಡ್ರಿ. ಇವತ್ತಿನ ಕೇಳುಗರ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಸ್ವಲ್ಪ ನನಗೂ ಬಹಳ ಕುತೂಹಲ, ಓದ್ಲಿಕ್ಕೆ ಬರುವಲ್ತ ಅನ್ನುವಂಥದ್ದು ಹೇಳಿದ್ರು. ನಾನು ಇದನ್ನ ಓದ್ತೀನಿ ಅಥವಾ ಹೇಳ್ತೀನಿ ಅಂತ, ಆಮೇಲೆ ಇದನ್ನ ನಾನು ಬಿಡಿಸಿ ಹೇಳ್ತೀನಿ. ಕುಡಿ ಕೂಡಿಸಿ ಕೂಡಿ ಕೂಡಿಸಿ ಅಂತ ಒಂದು ಶಬ್ದ ಇದೆ. ಇದರೊಳಗ 4 ಶಬ್ದ 3 ಕದಿಂದ ಶುರುವ. ಇಲ್ಲಿ ಕುಡಿ ಅಂತ ಹೇಳಿದೆ. ಈಗ ಇದು ಕುಡಿ ಅಂದ್ರೇನು, ಇದನ್ನ ನಾವೆಲ್ಲಿ ಹೋಲಿಸ್ತೀವಿ ಅಂದ್ರೆ, ಗಿಡಗಳೊಳಗ ಏನು ಚಿಗಿತಿರ್ತದಲ್ಲ ಮೇಲೆ, ಅದಕ್ಕೆ ನಾವು ಕುಡಿ ಅಂತ ಹೇಳ್ತೀವಿ. ಎಷ್ಟೋ ಸರಿ ನಾವು ಮಕ್ಕಳಿಗೆ ಹೇಳ್ತೀವಿ, ಆ ಉಗುರ್ಲೆ ಆ ಕುಡಿ ಕಟ್ ಮಾಡಬಾರದು, ಉಗುರು ಹಚ್ಚಿದ್ರೆ ಗಿಡ ಬಾಡ್ತದ ಅಂತ ಹೇಳಿ. ಸೊ ಅಂದ್ರ ಕುಡಿ ಅಂದ್ರೇನು, ಯಾವುದೋ ಒಂದು ಸಸ್ಯದೊಳಗ ಚಿಗಿತಾ ಇರುವಂತಹ ಒಂದು ಸಸ್ಯದ ಒಂದು ಭಾಗ ಅದು ಮೇಲೆ ಇರುವಂತಹದ್ದಾಗ್ಲಿ, ಅದರಿಂದ ಹೂ ಆಗುವುದಾಗ್ಲಿ, ಅದರಿಂದ ಹಣ್ಣಾಗುವುದಾಗ್ಲಿ, ಇದಕ್ಕೆ ನಾವೇನಂತೀವಿ ಅಂದ್ರೆ ಕುಡಿ ಅಂತ ಕರಿತೀವಿ. ಈ ಶಬ್ದ ನಾನು ಇಲ್ಲಿ ಎದಕ್ಕೆ ಹೋಲಿಸ್ತೀನಿ ಅಂತಂದ್ರೆ, ನಮ್ಮ ಕುಟುಂಬ ಅನ್ನೋದೊಂದು ಗಿಡನೋ ಮರನೋ ಅಂತಾದ್ರೆ, ನಮ್ಮ ಕುಟುಂಬಕ್ಕೆ ಒಂದು ಬೇರು ಇದೆ, ಆ ಬೇರಿಗೆ ಒಂದು ರೆಂಬೆ ಕೊಂಬೆಗಳಿವೆ, ಆ ರೊಂಬೆ ಕೊಂಬೆಗಳಿಗೆ ಎಲೆಗಳಿವೆ, ಆ ಎಲೆಗಳಿಗೆ ತುದಿ ಅಂತ ಇದೆ. ಆ ತುದಿ ಯಾವುದಪ್ಪ ಅಂದ್ರೆ ಮಕ್ಕಳು. ಸೊ ಕುಡಿ ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ನಮ್ಮ ಮನೆಯಲ್ಲಿರುವಂತಹ
ಮಕ್ಕಳ ಏನಿದ್ದಾರಲ್ಲ, ನಮ್ಮ ಸಂಸಾರದ ಅಥವಾ ನಮ್ಮ ಪರಂಪರೆಯ, ನಮ್ಮ ಕುಟುಂಬದ ಅವ್ರು ಯಾರಪ್ಪ ಅಂದ್ರೆ ಕುಡಿಗಳು. ಇದನ್ನ ನಾನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸಮಯದಲ್ಲಿನೂ ಸಹ ಈ ವಿಷಯವನ್ನ ಹಂಚಿಕೊಂಡಿರ್ತೀನಿ. ಏನು ಅಂದ್ರೆ, ಈ ಕುಡಿಗಳನ್ನ ನಾವೇನ್ ಮಾಡಬೇಕು, ಪ್ರತಿಯೊಬ್ಬರ ಜೊತೆಗೆ ಸರಿಯಾಗಿ ಸಂಬಂಧಗಳನ್ನ ಬೆಸೆಯೋದರಲ್ಲಿ ನಾವು ಬೆಸುಗೆಯ ತರ ಪಾಲಕರಾದವರು, ಮನೆಯ ಹಿರಿಯರಾದವರು ಕೆಲಸ ಮಾಡಬೇಕು. ದ್ವೇಷ ಹುಟ್ಟಿಸೋದನ್ನ ಅಥವಾ ಅವ್ರು ಹಾಗೆ ಅವ್ರು ಈ ರೀತಿ ಇದ್ದಾರೆ ಅನ್ನೋದನ್ನ ಬಾಲ್ಯದಿಂದನೇ ನಾವು ಒಂದು ಕುಟುಂಬ ಒಡೆಯೋ ಕೆಲಸ ಆಗಲಿ ಅಥವಾ ದ್ವೇಷ ಹುಟ್ಟಿಸೋ ವಿಚಾರಗಳನ್ನ ನಾವು ಕೊಟ್ಟಿದ್ದೇ ಆದ್ರೆ ಅಲ್ಲಿ ಆ ಕುಡಿಗಳು ಒಂದು ಸಂಬಂಧಗಳನ್ನ ಅರ್ಥೈಸಿಕೊಳ್ಳದೆ ತಮ್ಮಲ್ಲಿ ಸಹ ಅಂಥ ವಿಚಾರಗಳನ್ನ ಬೆಳೆಸ್ತಾರೆ. ಸೊ ಆ ಒಂದು ಪೂರ್ವಿಭಾವಿ ಪೀಠಿಕೆ ಒಳಗ ನಿಮಗೆ ನಾ ಏನ್ ಹೇಳಿದೆ ಅಂದ್ರೆ ಕುಡಿ ಅಂತ ಹೇಳಿದೆ. ಕುಡಿ ಅಂದ್ರೆ ಒಂದು ಸಸ್ಯದ ಮುಂಭಾಗ, ಅದು ನಮ್ಮ ಮನೆಯ ಕುಡಿ ಯಾದಪ್ಪ ಅಂದ್ರೆ ಮಕ್ಕಳು ಅಂತ. ನೀವು ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಮಾತಾಡಿರ್ತೀರಿ ಎಷ್ಟೋ ಸಲ, ಇದು ಕುಟುಂಬದ ಕುಡಿರಿ ಸಣ್ಣದ ಅಡ್ಡಾಳಕತ್ತದಲ್ಲ ಅಂತ ಹೇಳ್ತಿರಲ್ಲ, ಹಂಗ. ಇದಕ್ಕೆ ಒಂದನೇದ್ದು ಕುಡಿ. ಎರಡನೇದ್ದು ಕೂಡಿಸಿ ಅಂತಂದೆ. ಕೂಡಿಸಿ ಅಂದ್ರೆ ಸಿಟ್ ಅಥವಾ ಕೆಳಗಡೆ ಕೂಡಿಸಿ ಅಂತ ಮಾತಾಡ್ತೀವಲ್ಲ, ಹಂಗ. ಕೂಡಿಸಿ ಅನ್ನೋ ಶಬ್ದ ಯಾಕೆ ನಾನು ಇಲ್ಲಿ ಉಪಯೋಗಿಸ್ತೀನಿ ಅಂತಂದ್ರೆ ತಾಳ್ಮೆಯಿಂದ, ಅವಸರದಾಗಲ್ಲ, ಸಮಾಧಾನದಿಂದ. ಕೂಡಿಸಿ ಅನ್ನೋ ಶಬ್ದದ ತಾತ್ಪರ್ಯ ಪರ್ಯಾಯ ಇಲ್ಲಿ ಏನ್ ಹೇಳ್ತದಂದ್ರೆ, ಒಂದ್ ಜಾಗದೊಳಗೆ ಕೂತ್ಕೊಂಡು ಅಂದ್ರೆ ತಾಳ್ಮೆ ಇರ್ಲಿ. ಈಗ ನಮ್ಮ ಮತ್ತು ನನ್ನ ತಮ್ಮ, ನನ್ನ ಮಗ ಮತ್ತು ನನ್ನ ತಮ್ಮನ ಮಗ, ಇವರಿಬ್ಬರ ಮಕ್ಕಳು ಸಹ ಅವರು ಕೂಡಬೇಕು ಅಂದ್ರೆ ಅದು ಒಂದೇ ದಿವಸಕ್ಕೆ ನಾವು ಹೇಳಿದ ತಕ್ಷಣ ಆಗಂಗಿಲ್ಲ. ಅದಕ್ಕೆ ನಾವು ಏನು ಪೀಠಿಕೆ ಹಾಕಬೇಕು, ಸಮಾಧಾನ ಇರಬೇಕು. ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಅವರಿಗೆ ನಾವು ತಿಳಿ ಹೇಳಿದಾಗ ಅವರು ಆ ತಾಳ್ಮೆಯನ್ನ ಬೆಳೆಸ್ಕೊತಾರೆ. ಪಾಲಕರ ಅಥವಾ ಹಿರಿಯರೇ, ನಾನು ನಿಮ್ಗೆ ಈ ವಿಷಯದಲ್ಲಿ ಏನ್ ಹೇಳಿ ಬಯಸ್ತೀನಿ ಅಂತಂದ್ರೆ, ಕೂಡಿಸಿ ಅಂದ್ರೆ ಇಲ್ಲಿ ತಾಳ್ಮೆ ಅನ್ನೋ ಶಬ್ದ. ಮಕ್ಕಳನ್ನ ಬೆಳೆಸುವುದರಲ್ಲಿ ಆ ಒಂದು ಸಸೆಯ ಮುಂಭಾಗ ಕುಡಿ ಅಂತ ಏನ್ ಹೇಳಿಕತ್ತೀನಿ, ಕುಟುಂಬದ ಕುಡಿಯನ್ನ ನಾವು ಬೆಳೆಸೋದರಲ್ಲಿ ನಮಗೆ ಬೇಕಾಗಿರೋದು ತಾಳ್ಮೆ. ದಿಢೀರನೆ ಮಷಿನ್ ಅಲ್ಲ, ನಾನು ಬಟನ್ ಒತ್ತಿದ ತಕ್ಷಣ ಫೋನ್ ಪೇ ಮಾಡಿದೆ, ಬಟನ್ ಒತ್ತಿದ ತಕ್ಷಣ ಗೂಗಲ್ ಪೇ ಮಾಡ್ತೀನಿ, ಝೊಮ್ಯಾಟೊ ದೋಸೆ ಆರ್ಡರ್ ಮಾಡ್ತೀನಿ, ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹಚ್ತೀನಿ ಅನ್ನಲಿಕ್ಕೆ ಸಂಬಂಧಗಳು ಅಥವಾ ವ್ಯಕ್ತಿಗಳು ನಾವು ಮಷಿನ್ ಅಲ್ಲ, ನಾವೆಲ್ಲರೂ ಮಾನವರು. ನಮಗೆ ಯಾವುದೇ ಒಂದು ವಿಚಾರವನ್ನ ಗ್ರಹಿಸಿ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಏನ್ ಬೇಕಾಗ್ತದಂದ್ರೆ ಸಮಯ ಬೇಕಾಗ್ತದೆ. ಸೊ ಅಲ್ಲಿ ನಾನೇನ್ ಹೇಳೋದಂದ್ರೆ, ಕೂಡಿಸಿ ಅಂದ್ರೆ ನಮಗೆ ತಾಳ್ಮೆ ಬೇಕು. ಇದು ಎರಡನೇ ಶಬ್ದ. ಇನ್ನು ಮೂರನೇ ಶಬ್ದ ಕೂಡಿ ಅಂತ ಹೇಳಿದೆ. ಕುಡಿ, ಕೂಡಿಸಿ, ಕೂಡಿ ಅಂದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಾಣಿಕೆ. ಇವು ಎರಡನ್ನೂ ಸಹ ನಾವಿಲ್ಲೇ ಬೆಸಿಬೇಕಾಗಿದೆ. ಕುಟುಂಬಗಳು ಬೆಸಿತಾ ಹೋಗ್ಬೇಕು. ನಾವು ಪಾಲಕರೇ ಹಾಗೂ ಹಿರಿಯರೇ, ನಾವು ಬೆಳೀತಾ ಇದ್ದೀವಿ ಅಂದ್ರೆ ಅರ್ಥ ನಮ್ಮ ದೇಹದ ವಯಸ್ಸಿನ ಜೊತೆಗೆ ನಾವು ಮಾನಸಿಕವಾಗಿ ಯಾವ ರೀತಿ ಬೆಳೀತಾ ಇದ್ದೀವಿ, ನಮ್ಮ ವಿಚಾರಗಳು ಯಾವ ರೀತಿ ಬೆಳೀತಾ ಇದೆ, ನಾವು ಸಮಾಜಕ್ಕೆ ಅನುಕೂಲವಾಗಿ, ಕುಟುಂಬಕ್ಕೆ ಅನುಕೂಲವಾಗಿ ಎಷ್ಟು ಆಹ್ಲಾದ ಸಂತೋಷದಿಂದ ಇದ್ದೀವಲ್ಲ, ಇದು ನಮ್ಮ ಬೆಳವಣಿಗೆಯನ್ನ ಗುರುತಿಸುವಂತಹದ್ದು. ಆ ಕಾರಣದಿಂದ ಕೂಡಿ ಅಂದ್ರೆ ನಾವೆಲ್ಲರೂ ಕೂಡಬೇಕಾಗಿದೆ. ಈಗ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಿರ್ತೀನಿ. 10 ರೂಪಾಯಿ ನೋಟ್ ಇದೆ ನಿಮ್ಮ ಹತ್ರ, ತಿಳ್ಕೊಳ್ಳಿ. ಬೇಡಪ್ಪ, ಇವತ್ತು ಬಹಳ ಸಣ್ಣ ನೋಟ್, ಅದು 100 ರೂಪಾಯಿ ನೋಟ್ ತಗೊಳ್ಳಿ. ಅದನ್ನ ಹರಿದು ಬಿಡಿ, 2 ಭಾಗ ಮಾಡಿ. 2 ಭಾಗ ಮಾಡಿದ ತಕ್ಷಣ ಅದು ಪೂರ್ತಿ ಇನ್ವ್ಯಾಲಿಡಾ? ಇಲ್ಲ. ಅದಕ್ಕೆ ನಾವೇನ್ ಮಾಡಬಹುದು, ಮುಂದೆ ಹಿಂದೆ ಟಿಕ್ಸೋ ಟೇಪ್ ಹಚ್ಚಿ ಕರೆಕ್ಟಾಗಿ ಕಟ್ ಮಾಡಿ ಬ್ಯಾಂಕಿಗೆ ಹೋಗಿ ಇದು ಕೊಟ್ರೆ ನಂಬರ್ ಟ್ಯಾಲಿ ಆದ್ರೆ ನಿಮಗೆ 100 ರೂಪಾಯಿ ಕೊಡ್ತಾರೆ. ಆದರೆ ನೋಡಿ, ಆ 100 ರೂಪಾಯಿಗೆ 100 ರೂಪಾಯಿ ವ್ಯಾಲ್ಯೂ ಏನೋ ಬಂತು, ಆದ್ರೆ ಅಲ್ಲಿ ಹರಿದಿರುವಂತ ಕಲೆ ಏನಿದೆಯಲ್ಲ, ಅದು ಜೀವನ ಪರ್ಯಂತ ಆ ಕಲೆಗಳಿರ್ತವೆ. ಸೊ ಅದಕ್ಕೆ ನಾನೇನ್ ಹೇಳುದು, ಸಂಬಂಧಗಳು ಒಡೆದಾಗ ಅಲ್ಲಿ ಆಗುವಂತಹದ್ದೇನಪ್ಪಾ ಅಂತಂದ್ರೆ, ಬಿರುಕು ಬಿಟ್ಟಾಗ ಅದು ಜೀವನ ಪರ್ಯಂತ ಇರುವಂತಹ ಒಂದು ಕಲೆ. ಸೊ ಅದು ಆಗಬಾರದು ಅಂತಿದ್ರೆ ಕೂಡಿ ಅಂತ ಏನ್ ಹೇಳ್ತಾ ಇದ್ದೀನಿ, ಅದನ್ನ ನಾವು ಇಲ್ಲಿ ಗ್ರಹಿಸಬೇಕು. ಕೊನೆಯದಾಗಿ ಇಲ್ಲಿ ಕೂಡಿಸಿ ಅಂತ ಹೇಳಿದೆ. ಕೂಡಿಸಿ ಅಂದ್ರೆ ತಾಳ್ಮೆಯಿಂದ, ಕೂಡಿ ಅಂದ್ರೆ ಎಲ್ಲರೂ ಸೇರಿ, ಕೂಡಿಸಿ ಅಂದ್ರೆ ಬೆರೆಸಿ, ಜಾಯಿಂಟ್ ಮಾಡಿ ಅಂತ, ಅದನ್ನ ಪ್ಲಸ್ ಮಾಡಿಬಿಡಿ ಅಂತ, ಕೂಡಿಸ್ಬಿಡ್ಬೇಕು ಅಂತ ಹೇಳೋ ಉದ್ದೇಶ. ಸೊ ಆ ತಾತ್ಪರ್ಯದಿಂದ ನಾನು ನಿಮಗೆ ಇವತ್ತು ಹೇಳುವಂತಹದ್ದು, ಕುಡಿಯನ್ನ ತಾಳ್ಮೆಯಿಂದ ಎಲ್ಲರೂ ಸೇರಿ ಕೂಡಿಸೋದೇ ನಮ್ಮೆಲ್ಲರ ಜವಾಬ್ದಾರಿ. ಕೂಡಿಸಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಎಂಥ ಬೆಸುಗೆ ಹಾಕಿದ್ರಿ ನೀವು ಅಲ್ಲ. ಕೂಡಿಸಿ ಕೂಡಿಸಿ ಅಂದ್ರೆ ಏನಾಕತಿ, ಆ ಮಕ್ಕಳನ್ನ ತಾಳ್ಮೆಯಿಂದ
ಇರುವಂಗೆ ನೋಡ್ಕೊಳ್ಳಿ. ಹಾಗೇನೆ ಆಮೇಲೆ ಎಲ್ಲರೂ ಕೂಡಿ ಬೆಸಿಗೆ ಆಗುವಂಗೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಓದ್ಲಿಕ್ಕೆ ಬಂದಿರಿ, PUC ಮುಗಿದ ತಕ್ಷಣ ಧಾರವಾಡಕ್ಕೆ ಬಂದ್ವಿ. ನಾನು 15 ದಿವಸಕ್ಕೊಮ್ಮೆ ಮನೆ ನೆನಪಾಗ್ಬಿಡುತ್ತೆ, ಪಟ್ನ ಓಡೋಗ್ಬಿಡ್ತಿದ್ದೆ. ನಾನು ಹೋಗ್ಲಿಲ್ಲ ಅಂದ್ರೆ ನಾವು ಅಪ್ಪಾಜಿ ಓಡ್ ಬಂದ್ಬಿಡ್ತೇವೆ. ಏನಕ್ಕೆ ಈ ಮಕ್ಕಳು ಮತ್ತು ಪಾಲಕರ ಮಧ್ಯೆ ಬೆಸಿಗೆ ಅನ್ನೋದೇನಿದೆ, ಬಂಧ ಏನಿದು, ಆದ್ರೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನಿಮ್ ಮಾತು ಕೇಳಿದಾಗ ನನಗೆ ಅನಿಸ್ತದೆ. ಈ ತರ ಇರ್ಬೇಕು ಅಂದ್ರೆ ಸದ್ಯ ಪಾಲಕರು ಮಾಡ್ಬೇಕಾದ್ದೇನು ನನಗೆ ಗೊತ್ತಿತ್ತು ನಿಮ್ಮಿಂತ ಪ್ರಶ್ನೆ ಏನಂದ್ರೆ ಯಾಕೆ ಇದನ್ನ ಇವತ್ತಿನ ದಿವಸದೊಳಗೆ ಹೇಳಿದ್ರಿ. ನೀವು ಹೇಳಿದ್ರಿ ಹಳೆಯ ಒಂದು ನೆನಪನ್ನ ಮೆಲಕ್ ಹಾಕಿದ್ರಿ ನೀವು. ಅದೇ ರೀತಿ ನಮ್ಮ ಕೇಳುಗರಿಗೆ ತಮ್ಮ ನೆನಪುಗಳನ್ನ ಮೆಲಕ್ ಹಾಕಿದಾಗ ಇಂಥ ನೆನಪುಗಳು ಡೆಫಿನೆಟ್ ಆಗಿ ಸಿಗ್ತಾವ. ಯಾಕಂದ್ರೆ ಅವಾಗ ನಮ್ದು ಹೆಂಗಿತ್ತು, ಕೂಡಿ ಬಾಳುವಂತಹ ಸಂಸಾರಗಳಿದ್ದು. ಮನೆಯೊಳಗ ಒಬ್ಬ ಅಜ್ಜ ಅಜ್ಜಿ ಇದ್ರೆ 4 ಮಂದಿ ಅಣ್ಣತಮ್ಮಂದ್ರು, 4 ಮಂದಿ ಅಣ್ಣತಮ್ಮಂದ್ರು ಮನಿ ಒಂದ ಮನ್ಯಾಗ ಎಲ್ಲರೂ ಕೆಲಸ ಮಾಡೋರು. ಗೌರ್ಮೆಂಟ್ ನೌಕರಿ ಇರ್ಲಿ, ಹೊಲ ಇರ್ಲಿ, ಎಲ್ಲಾ ಕೆಲಸ ಮಾಡ್ಕೊತ ಒಂದು ಕುಟುಂಬ ಇರ್ತಿತ್ತು. ಈಗ ನಮ್ಮ ನ್ಯೂಕ್ಲಿಯರ್ ಕುಟುಂಬ, ಮನೆಯಲ್ಲಿ ಗಂಡ ಹೆಂಡತಿ, ಒಂದು ಮಗು, ಒಂದು ನಾಯಿ, 4 ಜನ ಇರ್ತಾರೆ. ನಾಯಿನೂ ಕುಟುಂಬದ ಸದಸ್ಯ ಅಂತ ತಿಳ್ಕೊಂಡ್ರು ಸಹಿತಕ್ಕ. ಆದ್ರೆ ಅಲ್ಲ, ನಾಯಿಗಿರುವಂತ ನಿಯತ್ತಿ ಹಂಗ್ರಿ ಬೆಸಿಗೆ ಅದು. ಈ ಗಣಪತಿ ಹಬ್ಬಕ್ಕಷ್ಟ ಒಬ್ರು ಮುಖ ಒಬ್ರು ನೋಡೋದಾಗ್ಲಿ, ದಸರಾಕೊಬ್ರು ಮುಖ ಒಬ್ರು ನೋಡೋದಾಗ್ಲಿ, ದೀಪಾವಳಿಗೊಬ್ರು ಮುಖ ಒಬ್ರು ನೋಡೋದಾಗ್ಲಿ ಅಲ್ಲ. ಎಲ್ಲಾ ಮಕ್ಕಳು ಕೂಡಿ ಬೆಳಿಬೇಕು. ಈಗ ನಾವು ಇದ್ದಾಗ ನಮ್ ಜೊತೆಗೆ ಎಲ್ಲರೂ ಇದ್ದಾರ, ನಾಳೆ ನಾವಿಲ್ಲದೆ ಇದ್ದಾಗ ನಮ್ಮ ಮಕ್ಕಳ ಜೊತೆಗೆ ಯಾರಿದ್ದಾರೆ? ಎಂಥ ಮಾತು. ಸೊ ಅದಕ್ಕೆ ನಾವೇ ಈಗ ಅವ್ರಿಗೊಂದು ಕೂಡಿ ಬೆಳೆಯುವಂತಹದ್ದು. ಕಷ್ಟ ಸುಖದೊಳಗ ನಮಗ್ ಒಬ್ರಿಗೊಬ್ರು ಆಗಬೇಕು ಅನ್ನೋದನ್ನ, ಸೊ ಆ ನಿಟ್ಟಿನೊಳಗ ನಾವೇನ್ ಮಾಡ್ಬೇಕಾಗಿದೆ ಇವತ್ತಂದ್ರ ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನ ನಮ್ಮ ಕೇಳುಗಳು ಬಹಳ ಪ್ರೀತಿಯಿಂದ ಅಪೇಕ್ಷೆ ಪಟ್ಟು ನಮ್ಮ ಕಾರ್ಯಕ್ರಮ ಕೇಳಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಿರ್ತಾರೆ. ಸೊ ಅದಕ್ಕ ನನಗೀ ವಿಚಾರ ಬರ್ಲಿಕ್ಕೂ ಕಾರಣನ ನಮ್ಮ ಕೇಳುಗರೆ. ಅವ್ರ ಪ್ರೀತಿ, ಅವ್ರ ವಿಶ್ವಾಸದಿಂದ ಏನು ಮಾತಾಡ್ತಾರಲ್ಲ, ಸೊ ಅದು ಇವತ್ತು ನಮಗೆ ಇಂಥ ವಿಷಯಗಳನ್ನ ಅವ್ರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಎಲ್ಲ ಕೇಳುಗರ ಹತ್ರ ಏನು ನಾನು ಹೇಳ್ತೀನಿ ಅಂದ್ರೆ, ಕುಡಿಯನ್ನ ಕೂಡಿಸಿ, ಕೂಡಿಸಿ ಅಂತ ಹೇಳ್ತಾ ಇದ್ದಾರೆ. ಕೂಡಿಸಿ ಕೂಡಿಸಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಇವತ್ತು ನೋಡ್ರಿ ಕುಟುಂಬ ಅಂದಾಗ ಸಣ್ಣ ಪುಟ್ಟ ಬರ್ತಾವ ಹೋಗ್ತಾವ. ಅಂದ್ರೆ ಒಂದು ಮನಸ್ತಾಪ ಇರ್ಬೋದು, ಅಥವಾ ಒಂದು ಹಿಂಜರಿಕೆ ಇರ್ಬೋದು, ಅಥವಾ ನನಗಾಗೋದಿಲ್ಲ ಅನ್ನೋ ಮಕ್ಕಳು ಅದನ್ನೇ ವ್ಯಕ್ತಪಡಿಸುವಂತ ಭಾವನೆಗಳಿರ್ಬೋದು. ಅವುಗಳನ್ನೆಲ್ಲ ನಾವು ನಿವಾರಿಸಲಿಕ್ಕೆ ಈ 4 ಮಾತುಗಳು ಎಷ್ಟು ಚೆನ್ನಾಗಿದೆ ಅಲ್ರಿ. ಕುಡಿಯನ್ನ ಕೂಡಿಸಿ, ಆಮೇಲೆ ಕೂಡಿಸಿ. ಇದನ್ನು ಖಂಡಿತವಾಗಿ ಕೂಡ ನಮ್ಮೆಲ್ಲ ಒಂದು ಕೇಳುಗರು, ಪಾಲಕರು ಅರ್ಥ ಮಾಡ್ಕೊಂಡ್ರೆ ಸುಂದರವಾದ ಬೆಸಿಗೆ ಆಗುತ್ತೆ ಜೀವನ ಅಲ್ಲ. ಹೌದೌದು ಕೇಳುಗರೆ, ನನಗೆ ಗೊತ್ತದ ಇವತ್ತಿನ ವಿಷಯ ನಿಮಗ ಬಹಳ ಸಂತೋಷ ಕೊಟ್ಟಿರಬಹುದು. ಯಾಕಂದ್ರೆ ಇದು ಪ್ರಾಸಬದ್ಧವಾಗಿರುವಂತಹ ಒಂದು ವಾಕ್ಯ. ಇದನ್ನ ನಾನು ಏನು ಅಪೇಕ್ಷೆ ಪಡ್ತೀನಿ ಅಂದ್ರೆ, ನಮ್ಮ ಕೇಳುಗರು ಸಾಹಿತಿಗಳಿದ್ದಾರೆ, ನಮ್ಮ ಕೇಳುಗರು ಕವಿಗಳಿದ್ದಾರೆ, ನಮ್ಮ ಕೇಳುಗರು ಶಿಕ್ಷಕರಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಒಂದು ವಿನಂತಿ ಏನ್ ಮಾಡ್ಕೋತೀನಿ ಅಂದ್ರೆ, ಇದನ್ನ ನೀವು ಕಾವ್ಯ ರೂಪದೊಳಗ ಇವತ್ತು ನನಗೆ ಬರೆದು ಕಳಿಸ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಇದನ್ನ ನೀವೇನೇನ್ ಕೇಳಿರಲ್ಲ, ಕೂಡಿಸಿ ಅಂತ ಈ ಒಂದು ವಿಚಾರವನ್ನ ನೀವೇನ್ ಮಾಡಬೇಕು ನನಗಂದ್ರ, ಪತ್ರದೊಳಗ ಸಾಹಿತ್ಯ ರೂಪದೊಳಗೆ ಇದನ್ನ ಬರೆದು ಕಳಿಸ್ರಿ ಅನ್ನೋದು ನನ್ನ ವಿಚಾರ. ಈಗ ನನಗೆ ಗೊತ್ತದ, ಇದನ್ನ ನಾನೀಗ ಚೋಳಿನ್ ಸಾಹೇಬ್ರ ಪ್ರಶ್ನೆ ಕೇಳೋಕೆ ನಮ್ಮ ಮೊದ್ಲೇಕ ನಾನೇ ಇವತ್ತು ಪ್ರಶ್ನೆ ಕೇಳ್ಬಿಟ್ಟೆ. ನೋಡ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಕೂಡಿಸಿ ಅಲ್ರಿ. ಅಂದ್ರೆ ನಮ್ ಕೆಲಸ ಏನಿದೆ ಅಂದ್ರೆ, ಇವತ್ತು ವಿಘಟನೆಗಳು ಬಹಳ. ಇವತ್ತು ನಾವು ಸಾಮಾಜಿಕ ಜಾಲತಾಣಗಳಿರ್ತೀವಿ ಅಂದ್ರೆ, ಇವತ್ತು ಸಾಕಷ್ಟು ಜಗತ್ತಿನ ಬಗ್ಗೆ ವಿಚಾರ ಮಾಡ್ತೀವಿ, ನಮ್ಮ ಮನೆಯ ವಿಚಾರ ಮಾಡಲ್ಲ. ಮನೆಯಲ್ಲಿ ಈಗ ನಮ್ಮ ಹಿರಿಯರಿದ್ದಾರೆ, ನಾವು ಮೊಬೈಲ್ನಲ್ಲಿ ಮುಳುಗಿ ಹೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಅವ್ರೊಬ್ರೆ ಹೆಂಗ್ ಕಳಿಬೇಕು, ಟಿವಿ ಮುಂದೆ ಕೂತಿರ್ತಾರೆ, ಅದನ್ನ ನೋಡಕ್ಕಾಗಲ್ಲ, ಬೇಸರ ಆಗುತ್ತೆ. ಆ ಕುಡಿಗಳ ಜೊತೆಗೆ ಮಾತಾಡ್ಬೇಕು ಅಂತಾರೆ, ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅಲ್ಲಿ ಆ ಒಂದು ಜನರೇಷನ್ ಗ್ಯಾಪ್ ಏನಿದೆಲ್ಲ, ಅಂತರ ಏನಿದೆಲ್ಲ, ಅದು ಕಡಿಮೆ ಮಾಡ್ಲಿಕ್ಕೆ ಈ ಮಾತುಗಳು ಬಹಳ ಪ್ರಾಸಬದ್ಧವಾಗಿವೆ ಮತ್ತು ಸಮಂಜಸವಾಗಿವೆ ಮತ್ತು ಉತ್ತಮವಾದ ಒಂದು ಸಂಬಂಧವನ್ನ, ಕೊಂಡಿಯನ್ನ ಹಾಕ್ಲಿಕ್ಕೆ ಸೇತುಬಂಧವಾಗಿವೆ. ಬಹಳ ಸಂತೋಷ. ಡಾಕ್ಟರ್ ಗುರುರಾಜ್ ಪಾಟೀಲ್ ವಿಸ್ತೃತವಾಗಿ ಮಾತಾಡಿದೀವಿ. ಈ ಸುಬೋಧ ಸಮಾಲೋಚನೆ ಅನ್ನೋದೇ ಇದಕ್ಕೆ. ಈ ತರ ಒಂದು ಸಮಾಲೋಚನೆ ಸುಬೋಧವಾಗಿತ್ತು ಅಂದ್ರೆ ಅದಕ್ಕೆ ಬೇಕು ನಮ್ಮ ಹಿರಿಯ ಸಮಾಲೋಚಕರು. ಕೂಡಿಸಿ ಆಗ್ಲಿ ಅಂತ ಹಾರೈಸ ನಮ್ಮ ಎಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಆಲೋಚನೆ ಸಮ ಆಲೋಚನೆ, ಏಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು, ಪಾಲನೆ ಪೋಷಣೆ ಬೇಕಾಲೋಚನೆ, ಸಮ ಆಲೋಚನೆ.
ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುಡಿ ಕೂಡಿಸು ಕೂಡು ಕೂಡಿಸು ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ್. ಸಂಕಲನ ಉಷಾ ಕುಲಕರ್ಣಿ. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ. ಕಲಿಯಿರಿ ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ. ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ. ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಫೋನ್ ನಂಬರ್ 9980137798. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ. ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ. ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ 9902066099.